ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ಕ್ರಿಕೆಟ್ ಲೋಕವೇ ಕಣ್ಣರಳಿಸಿ ಕಾಯ್ತಾ ಇರುವ ಆ ದಿನ ಬಂದೇ ಬಿಟ್ಟಿದೆ. ನಾಳೆ ಅಹಮದಾಬಾದ್ನ ಮೈದಾನದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ವಿಶ್ವಕಪ್ ಪ್ರಶಸ್ತಿಗಾಗಿ ಕಾದಾಡ್ತಾ ಇವೆ. ಸತತ 2ನೇ ಬಾರಿ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿ ಇತಿಹಾಸ ನಿರ್ಮಿಸೋದಕ್ಕೆ ಟೀಮ್ ಇಂಡಿಯಾ ರೆಡಿಯಾಗಿದೆ. ಆದರೆ ಫೈನಲ್ ಪಂದ್ಯಕ್ಕೂ ಮುನ್ನ ಭಾರತ ತಂಡದಲ್ಲಿ 2 ದೊಡ್ಡ ಬದಲಾವಣೆಗಳಾಗ್ತಾವ. ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ ಅವರಿಗೆ ಕೊನೆಗೂ ಕೂಕ್ ಸಿಗುತ್ತಾ? ಇದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನ್ಯೂಜಿಲೆಂಡ್ ಸವಾಲು. ವೀಕ್ಷಕರೇ, ಈ ಬಾರಿ ಫೈನಲ್ ಪಂದ್ಯ ಅಂದುಕೊಂಡಷ್ಟು ಸುಲಭವಿಲ್ಲ. ಟೂರ್ನಿಗೆ ಮುನ್ನ ನಾವು ಕಿವೀಸ್ ಪಡೆಯನ್ನ 4-1 ಒಂದು ಸರಣಿಯಲ್ಲಿ ಸೋಲಿಸಿರಬಹುದು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಭಾರತದ ಪಿಚ್ಗಳಲ್ಲಿ ಸತತವಾಗಿ 10ಕ್ಕೂ ಅಧಿಕ ಪಂದ್ಯಗಳನ್ನು ಆಡಿರುವಂಥ ನ್ಯೂಜಿಲೆಂಡ್ ತಂಡ ಇಲ್ಲಿನ ಮಣ್ಣಿನ ಗುಣವನ್ನು ಅರಿತುಕೊಂಡಿದೆ. ಘಟಾನುಘಟಿ ತಂಡಗಳನ್ನು ಮಣ್ಣು ಮುಕ್ಕಿಸಿ ಫೈನಲ್ ತಲುಪಿರುವ ಕಿವೀಸ್ ಪಡೆಗೆ ನಮ್ಮ ತಂಡ ಯಾವ ರೀತಿ ಪ್ಲಾನ್ ಮಾಡಿದೆ ಅನ್ನೋದೇ ಕುತೂಹಲ. ಮೊದಲ ತಲೆನೋವು ಅಭಿಷೇಕ್ ಶರ್ಮಾ ಕತೆ ಏನು? ಟೀಮ್ ಇಂಡಿಯಾ ಎದುರಿಸ್ತಾ ಇರುವ ಮೊದಲ ಮತ್ತು ದೊಡ್ಡ ಸಮಸ್ಯೆ ಅಂದರೆ ಅದು ಓಪನರ್ ಅಭಿಷೇಕ್ ಶರ್ಮಾ ಅವರ ಫಾರ್ಮ್. ಹೌದು, ಆಡಿರುವ 6 ಪಂದ್ಯಗಳಲ್ಲಿ ಬರೋಬ್ಬರಿ 3 ಬಾರಿ 0 ಸುತ್ತಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಆ ಒಂದು ಅರ್ಧ ಶತಕ ಬಿಟ್ಟರೆ ಅಭಿಷೇಕ್ ಬ್ಯಾಟ್ ಸಂಪೂರ್ಣ ಮೌನವಾಗಿಬಿಟ್ಟಿದೆ. ಇವರ ಬದಲಿಗೆ ಫಿನಿಷರ್ ರಿಂಕು ಸಿಂಗ್ ಅವರನ್ನು ಆಡಿಸಬೇಕು ಎಂಬ ಕೂಗು ಕೂಡ ಜೋರಾಗಿದೆ. ಆದರೆ ಮ್ಯಾನೇಜ್ಮೆಂಟ್ ಓಪನಿಂಗ್ ಕ್ರಮಾಂಕವನ್ನು ಬದಲಿಸುವ ರಿಸ್ಕ್ ತೆಗೆದುಕೊಳ್ಳುತ್ತಾ ಅಥವಾ ಅಭಿಷೇಕ್ ಶರ್ಮಾ ಅವರಿಗೆ ಮತ್ತೊಂದು ಜೀವದಾನ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 2ನೇ ಬದಲಾವಣೆ ಕುಲ್ದೀಪ್ ಯಾದವ್ ಎಂಟ್ರಿ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ಮಿಸ್ಟರಿ ಬೌಲರ್ ವರುಣ್ ಚಕ್ರವರ್ತಿ ಅಷ್ಟೇನೂ ಪರಿಣಾಮಕಾರಿಯಾಗಿ ಕಾಣ್ತಾ ಇಲ್ಲ. ದುರ್ಬಲ ತಂಡಗಳ ವಿರುದ್ಧ ವಿಕೆಟ್ ಕಿತ್ತಿದ್ರೂ ಕೂಡ ಬಲಿಷ್ಠ ಬ್ಯಾಟ್ಸ್ಮನ್ಗಳ ಮುಂದೆ ವರುಣ್ ಮಂಕ್ ಆಗ್ತಾ ಇದ್ದಾರೆ. ಅಹಮದಾಬಾದ್ನ ಸ್ಪಿನ್ ಸ್ನೇಹಿ ಪಿಚ್ನಲ್ಲಿ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ಅನಿವಾರ್ಯ ಎನಿಸ್ತಾ ಇದ್ದಾರೆ. ತಂಡ 3 ಸ್ಪಿನ್ನರ್ ಮೊರೆ ಹೋದರೆ ಹರ್ಷದೀಪ್ ಸಿಂಗ್ ಹೊರಗುಳಿಯಬೇಕಾಗಬಹುದು. ವರುಣ್ ಬದಲು ಕುಲ್ದೀಪ್ ಬಂದರೆ ತಂಡಕ್ಕೆ ಹೆಚ್ಚಿನ ಬಲ ಸಿಗೋದ್ರಲ್ಲಿ ಸಂಶಯವಿಲ್ಲ. ಇನ್ನು ಭಾರತದ ಸಂಭಾವ್ಯ ಪ್ಲೇಯಿಂಗ್ 11 ಲಿಸ್ಟ್ ಅನ್ನು ನೋಡ್ತಾ ಹೋದ್ರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ನಾಯಕರಾಗಿ ಕಣಕ್ಕಿಳಿತಾರೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿತಾರೆ. ಇಲ್ಲಿ ಅಭಿಷೇಕ್ ಶರ್ಮಾನ ಅಥವಾ ರಿಂಕು ಸಿಂಗ್ ಇನ್ನೂ ಕೂಡ ಅದು ಗೊಂದಲವಿದೆ. ಇನ್ನು ಇಶಾನ್ ಕಿಶನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಇಲ್ಲಿ ವರುಣ್ ಚಕ್ರವರ್ತಿ ಅಥವಾ ಕುಲ್ದೀಪ್ ಯಾದವ್ ಅವರ ಇನ್ನೂ ಕೂಡ ನಿಗದಿಯಾಗಿಲ್ಲ. ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ ಇವರೆಲ್ಲರೂ ಕೂಡ ನಾಳೆಯ ತಂಡದಲ್ಲಿ ಇರಲಿದ್ದಾರೆ. ನಿಮ್ಮ ಪ್ರಕಾರ ನಾಳೆಯ ಫೈನಲ್ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರಿಗೆ ಅವಕಾಶ ನೀಡಬೇಕಾ ಅಥವಾ ಅವರ ಜಾಗದಲ್ಲಿ ರಿಂಕು ಸಿಂಗ್ ಅವರನ್ನು ಕಣಕ್ಕಿಳಿಸಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಕ್ರಿಕೆಟ್ನ ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.